केशवनाथाय नयनानन्दमूर्तये कौशिकक्षेत्रनिवासाय सत्यज्ञानाय विष्णवे। मार्थं जीवलोकेषु को न जीवति मानवः परं परोपकारार्थं यो जीवति स जीवति। ಶ್ರೀ ಗುರುಭ್ಯೋ ನಮಃ. ವೃತ್ತಿಯಲ್ಲಿ ಆರಕ್ಷಕರಾಗಿದ್ದು ಅನೇಕ ಸಾಧನೆಯಲ್ಲಿ ತೊಡಗಿರುವಂತಹ ವ್ಯಕ್ತಿಯ ಪರಿಚಯವನ್ನು ಜೊತೆಗೆ ಸಂದರ್ಶನವನ್ನು ಮಾಡುವ ಸಮಯ. ಎಲ್ಲರೂ ಸಂದರ್ಶನದಲ್ಲಿ ಭಾಗಿಯಾಗೋಣ ಮತ್ತು ಅವರ ಸಾಧನೆಗೆ ಕಿವಿಯಾಗೋಣ. ನಿಮ್ಮ ಹೆಸರು? ನನ್ನ ಹೆಸರು ರವಿರಾಜ್ ಅಂತ. ನಿಮ್ಮ ಹುಟ್ಟೂರು? ನಮ್ಮ ಹುಟ್ಟೂರು ಶಿವಮೊಗ್ಗ ಜಿಲ್ಲೆ ಸಾಗರ ತಾಲೂಕು ಆನಂದಪುರ ಅಂತ ಬರುತ್ತೆ. ತಂದೆ ತಾಯಿ ಹೆಸರು? ನಮ್ಮ ತಂದೆ ಹೆಸರು DR ರಾಮಚಂದ್ರರಾವ್ ಅಂತ, ತಾಯಿ ನಾಗರತ್ನಮ್ಮ ಅಂತ. ಹುಟ್ಟಿದ ದಿನಾಂಕ? ಹುಟ್ಟಿದ ದಿನಾಂಕ 7/9/74. ನೀವು ಪ್ರಾಥಮಿಕ ಶಿಕ್ಷಣವನ್ನು ಎಲ್ಲಿ ಮುಗಿಸಿದ್ರಿ? ಪ್ರಾಥಮಿಕ ಶಿಕ್ಷಣವನ್ನು ನಮ್ಮೂರಿನಲ್ಲೇ ದಾಸಕೊಪ್ಪದ ಸಾಕಿಪುರ ಶಾಲೆ, ಸರ್ಕಾರಿ ಕಿರಿಯ ಪ್ರಾಥಮಿಕ ಶಾಲೆ. ಪ್ರೌಢ ಶಿಕ್ಷಣ? ಪ್ರೌಢ ಶಿಕ್ಷಣ ಅಲ್ಲಿ ಆನಂದಪುರದಲ್ಲೇ, ಪದವಿ ಪೂರ್ವ ಕಾಲೇಜು ಆನಂದಪುರ, ಇಲ್ಲೇ ಮಾಡಿದ್ದು. ನೀವು ಚಿಕ್ಕವರಿದ್ದಾಗ ನಿಮ್ಗೆ ಏನಾಗ್ಬೇಕಂತ ಆಸೆ ಇತ್ತು? ನನಗೆ ಪೊಲೀಸ್ ಆಗಬೇಕಂತ ಇತ್ತು ಮೊದಲೇನು. ಅದಕ್ಕೆ ನೀವು ಪೊಲೀಸ್ ಆಗಕ್ಕಿಂತ ಮುಂಚೆ ಯಾವ ರೀತಿಯಾದಂತಹ ಟ್ರೈನಿಂಗ್ಗಳನ್ನ ಕೊಡ್ತಾರೆ? ಪೊಲೀಸ್ ಆಗಿ ಮುಂಚೆ ಕೊಡಲ್ಲ, ಪೊಲೀಸಿಗೆ ಸೇರಿದ್ಮೇಲೆ ಟ್ರೈನಿಂಗ್ ಕೊಡೋದು. ಪೊಲೀಸ್ಗೆ ಹೇಗೆ ಸೇರ್ಬೇಕು, ಅದಕ್ಕೆ ಅರ್ಜಿ ಹಾಕೋದಿಲ್ಲ ಇರುತ್ತೆ? ನಾವು ಸೇರ್ಬೇಕಾದ್ರೆ 96ನೇ ಇಸ್ವಿಲಿ ನಮಗೆ ಇದ್ರಲ್ಲಿ ಬರೋದು, ಅದು ಜಿಲ್ಲಾ ಉದ್ಯೋಗ ವಿನಿಮಯ ಕೇಂದ್ರ ಅಂತ ಹಾಸನ, ಅಲ್ಲಿ ಬಂದಿದ್ದು ನನಗೆ. ಇಂಟರ್ವ್ಯೂ ಅಟೆಂಡ್ ಮಾಡಿದೆ, ಪಾಸ್ ಆಯಿತು. ಪಾಸ್ ಆಗಿ ಕೆಲಸಕ್ಕೆ ಸೇರ್ಕೊಂಡೆ ಸೆಪ್ಟೆಂಬರು 1996. ನೀವು ಎಷ್ಟನೇ ಇಸ್ವಿಲಿ ಮದುವೆ ಆದ್ರಿ? ನಾನು ಮದುವೆ ಆಗಿದ್ದು 2003 ಅಕ್ಟೋಬರ್ 30. ಮತ್ತೆ ನಿಮಗೆ ಪೊಲೀಸ್ ಇದಕ್ಕೆ ಕೆಲಸಕ್ಕೆ ಹೋದಾಗ ಯಾವ್ಯಾವ ರೀತಿಯಾದಂಥ ಕಷ್ಟಗಳಾಯಿತು? ಪೊಲೀಸ್ ಕೆಲಸನೇ ಕಷ್ಟ. ಯಾವ್ಯಾವ ಕಷ್ಟ ಇರ್ತಾರೆ, ಪೊಲೀಸ್ ಕೆಲಸ ಮಾಡೋದೇ ಕಷ್ಟ. ಪಬ್ಲಿಕ್ ಹತ್ರ ಮಾತಾಡಬೇಕು, ಅಧಿಕಾರಿಗಳ ಹತ್ರನೂ ಬೈಸ್ಕೊಂಡ್ರೆ ಕೆಲಸ ಮಾಡಬೇಕು. ಪಬ್ಲಿಕ್ ಹತ್ರ ಒಳ್ಳೆ ಹೆಸರು ಪಡ್ಕೋಬೇಕಂದ್ರೆ ಬೈಸ್ಕೊಂಡೇ ಕೆಲಸ ಮಾಡಬೇಕು. ಯಾವ್ಯಾವ ರೀತಿಯಾದಂಥ ಟ್ರೈನಿಂಗ್ಗಳನ್ನ ಕೊಡ್ತಾರೆ? ನಮಗೆ ಫಸ್ಟ್ ಸ್ಟಾರ್ಟಿಂಗಲ್ಲಿ 9 ದಿನ ಟ್ರೈನಿಂಗ್ ಇರುತ್ತೆ. ಫಸ್ಟ್ ಸ್ಟಾರ್ಟಿಂಗಲ್ಲಿ ಅದನ್ನು ಹಾಸನದಲ್ಲಿ ಟ್ರೈನಿಂಗು. ನಮಗೆ ವೆಪನ್ ಟ್ರೈನಿಂಗ್ ಇರುತ್ತೆ, ಆಮೇಲೆ ಫುಡ್ ಡ್ರಿಲ್ ಇರುತ್ತೆ. ಫುಡ್ ಡ್ರಿಲ್ ಅಂದರೆ ಕೈ ಕಾಲಲ್ಲೇ ಮಾಡ್ತಕ್ಕಂಥದ್ದು ಟ್ರೈನಿಂಗು. ಅದು ಬಿಟ್ಟರೆ ವೆಪನ್ ಅಂದರೆ ರೈಫಲ್ ತಗೊಂಡು ರೈಫಲ್ನ ಹೇಗೆ ಮಾಡಿಕೊಳ್ಳೋದು, ಹೇಗೆ ಇಟ್ಕೋಬೇಕು, ಬಂದಂಥ ಹಿರಿಯ ಅಧಿಕಾರಿ ಹೇಗೆ ಸೆಲ್ಯೂಟ್ ಹೊಡಿಬೇಕು, ಹಿರಿಯ ಅಧಿಕಾರಿ ಯಾವ ಥರ ಇದು ಮಾಡಬೇಕು, ಅದೆಲ್ಲ ಇರುತ್ತೆ. ಟ್ರೈನಿಂಗ್ ಕೊಡ್ತಾರೆ ನಮಗೆ. 9 ದಿನ ಟ್ರೈನಿಂಗ್ ಹಾಸನಲ್ಲೇ ಮಾಡಿದ್ದು, DR ಹಾಸನದಲ್ಲಿ. ಈಗ ಒಮ್ಮೆ ಪೊಲೀಸ್ಗೆ ಸೆಲೆಕ್ಟ್ ಆಗದೆ ಹೋದ್ರೆ ಅವ್ರು ಎಷ್ಟು ಬಾರಿ ಪರೀಕ್ಷೆಗಳನ್ನ ಬರೆದು? ನಾವು ಸೇರಿದಾಗ ಅದೇ ಉದ್ಯೋಗ ವಿನಿಮಯ ಕೇಂದ್ರ ಬಂದ ನಂತರ ನಮಗೆ ಅಲ್ಲಿ ಫಸ್ಟು ಹೈಟು ಫಿಟ್ಟು ಚೆಸ್ಟ್ ಎಲ್ಲ ಇದು ಮಾಡಿ ಕಳಿಸ್ತಾರೆ. ಆಮೇಲೆ ಇಲ್ಲಿ ನಮಗೆ ಮತ್ತೆ ಅಲ್ಲಿ ಸೆಲೆಕ್ಟರ್ ಆದಮೇಲೆ ನಮಗೆ ಗ್ರೌಂಡಿಗೆ ಕರೆದು ಸ್ಪೋರ್ಟ್ಸ್ ಇರುತ್ತೆ. 100 ಮೀಟ್ರು, 400 ಮೀಟ್ರು, 1500 ಮೀಟ್ರು, ಆಮೇಲೆ ಶಾರ್ಟ್ ಪುಟು, ಹೈ ಜಂಪು, ಲಾಂಗ್ ಜಂಪು, ಇಷ್ಟು ಸ್ಪೋರ್ಟ್ಸ್ ಇರ್ತವೆ. ಎಷ್ಟನೇ ವಯಸ್ಸಿಗೆ ಪೊಲೀಸಿಗೆ ಸೇರ್ಕೋಬಹುದು? ಎಷ್ಟನೇ ವಯಸ್ಸಿಗೆ ಅಂತಿಲ್ಲ. ನಾವು ಸೇರಿದಾಗ 23 ವರ್ಷ ಜನರಲ್ ಕ್ಯಾಟಗರಿ ಇತ್ತು, 26-27 ವರ್ಷ ಅದರ್ ಕ್ಯಾಟಗರಿ ಅಂದರೆ SC STಗೆಲ್ಲ ಆ ಥರ ಒಂದು ಏಜ್ ಲಿಮಿಟ್ಸ್ ಇತ್ತು ನಾವು ಸೇರಿದಾಗ. ನೈಟ್ ಡ್ಯೂಟಿ ಮತ್ತೆ ಡೇ ಡ್ಯೂಟಿ ಅಂತೆಲ್ಲ ಮಾಡ್ತಾರೆ. ಇದು ನಿಮ್ಗೆ ಕಷ್ಟ ಅನ್ಸುತ್ತೆ? ಯಾವ್ದು ಕಷ್ಟ ಅನ್ಸುತ್ತೆ, ಯಾವ್ದು ಸುಲಭ ಅನ್ಸುತ್ತೆ? ಸುಲಭ ಅಂತ ಯಾವುದು ಪೊಲೀಸ್ ಇಲಾಖೆಯಲ್ಲಿ ಯಾವುದು ಸುಲಭ ಅಂತಿಲ್ಲ, ಎಲ್ಲದೂ ಕಷ್ಟದ ಕೆಲಸನೇ. ಮಾಡಿದ್ರೆ ಖುಷಿಯಿಂದ ಮಾಡಿದ್ರೆ ಎಲ್ಲವೂ ಕಷ್ಟದ ಕೆಲಸನೇ. ಸುಲಭ ಅಂತ ಯಾವ ಕೆಲಸನೂ ಇಲ್ಲ, ಎಲ್ಲದು ಪಬ್ಲಿಕ್ ಎದುರುಗಡೆ ನಾವೆಲ್ಲ ಕೆಲಸ ಮಾಡ್ಬೇಕಾದ್ರಿಂದ ಯಾವುದು ಸುಲಭ ಅಂತಲ್ಲ. ಪೊಲೀಸ್ ವಿಭಾಗದಲ್ಲಿ ಎಷ್ಟು ಗುಂಪುಗಳನ್ನ ಕಾಣೋದು? ಯಾವ್ಯಾವ ಕೆಲಸವನ್ನ ಯಾವ್ಯಾವ ತಂಡಗಳು ನಿರ್ವಹಿಸುತ್ತೆ? ತಂಡಗಳಂತೇನಿಲ್ಲ, ಸ್ಟೇಷನ್ಲಿ ಕೆಲವೊಂದು ಚೆನ್ನಾಗಿ ಕೆಲಸ ಮಾಡೋರಿಗೆ ಇನ್ವೆಸ್ಟಿಗೇಷನ್ ಅಂತ ಕೊಡ್ತಾರೆ, ಗೊತ್ತಿರೋಂಥವ್ರಿಗೆ ರೈಟಿಂಗ್ ಚೆನ್ನಾಗಿದ್ದವರೆಲ್ಲ ಕೊಡ್ತಾರೆ. ಅದು ಬಿಟ್ಟರೆ ಇನ್ನು ಕ್ರೈಮ್ ಅಂತ ಒಂದು ವಿಭಾಗ ಇರುತ್ತೆ. ಕ್ರೈಮ್ ವಿಭಾಗ ಅಂದರೆ ಕಳ್ಳರನ್ನ ಹಿಡ್ಕೊಬಾರ್ದು, ಅದು ರಿಕವರಿ ಮಾಡೋದು ಅಂಥವೆಲ್ಲ ಇರ್ತವೆ. ಅದು ಬಿಟ್ಟರೆ ಇನ್ನೊಂದು ಗುಪ್ತ ಮಾಹಿತಿ ಇರುತ್ತೆ. ಅಂದರೆ ಇಲ್ಲಿ ನಮ್ಮ ಠಾಣಾ ವ್ಯಾಪ್ತಿಯಲ್ಲಿ ಏನೇನು ರಾಜಕೀಯ ವ್ಯಕ್ತಿಗಳು ಏನು ನಡೀತವೆ, ಅಥವಾ ಜಾತ್ರೆ ಏನೇನು ನಡೀತವೆ, ಅಥವಾ ಯಾರ ಹೊಸಬರು ಬರ್ಬೋದು, ಕಳ್ಳರು ಬರ್ಬೋದು, ಅಂಥವ್ರೆಲ್ಲ ಮಾಹಿತಿ ಕೇಳೋಕ್ಕೆ ಪಬ್ಲಿಕ್ ಹತ್ರ ರಿಲೇಷನ್ಶಿಪ್ ಇಟ್ಕೊಂಡು ಅದನ್ನ ಮಾಹಿತಿ ಕಲೆಕ್ಟ್ ಆಗ್ತದೆ. ಗುಪ್ತ ಮಾಹಿತಿ ಕರ್ತವ್ಯ ಅಂತ ಒಂದಿರುತ್ತೆ. ಅದು ಬಿಟ್ಟರೆ ಮಾಮೂಲಿ ರೊಟೇಷನ್, ಬೆಳಗ್ಗೆ ಒಂದು ಡೇ ಶಿಫ್ಟ್ ಒಂದಿರುತ್ತೆ, ಅದು ಬಿಟ್ಟು ನೈಟ್ ಶಿಫ್ಟ್ ಒಂದಿರುತ್ತೆ. ನೀವು ಯಾವ ಇದರಲ್ಲಿ ಕೆಲಸ ಮಾಡ್ತೀರಾ? ನಾವು ಜನರಲ್ ಎಲ್ಲದೂ ಮಾಡಿದ್ದೀವಿ.
ಈಗ ಕಳ್ಳರನ್ನ ಹಿಡ್ಕೊಂಡ್ ಬರ್ಬೇಕಂದ್ರೆ ಒಬ್ರೊಬ್ರು ಕಳ್ಳರು ಬರೋದಿಲ್ಲ, ಆಗ ನೀವು ಯಾವ ರೀತಿಯಾದಂತ ಕ್ರಮವನ್ನ ಕೈಗೊಳ್ತೀರಾ? ಕಳ್ಳರು ಬರ್ಲಿಲ್ಲ ಅಂದ್ರೆ, ಈಗ ಕಳ್ಳರು ಯಾರು ಬರೋದಿಲ್ಲ, ನಾವು ಕರ್ಕೊಂಡು ಬರ್ಲೇಬೇಕು. ಫೋರ್ಸ್ ಉಪಯೋಗಿಸಿ ಕರ್ಕೊಂಡು ಬರ್ಲೇಬೇಕು. ಎಷ್ಟು ವರ್ಷಕ್ಕೊಮ್ಮೆ ಟ್ರಾನ್ಸ್ಫರ್ ಆಗುತ್ತೆ? ಟ್ರಾನ್ಸ್ಫರ್ ಮಿನಿಮಮ್ 5 ವರ್ಷ 7 ವರ್ಷ. ಅದಕ್ಕೆ ನಾವೇ ಅರ್ಜಿ ಹಾಕ್ಬೇಕು? ಇಲ್ಲ ಸರ್ಕಾರ ಆದೇಶ ಮಾಡುತ್ತೆ. ಸರ್ಕಾರ ಆದೇಶ ಮಾಡಿದಾಗ ಟ್ರಾನ್ಸ್ಫರ್ ಮಾಡ್ತೀವಿ ಅಷ್ಟೇ. ಅದು ನಮಗೆ ಬರ್ಕೊಡಿ ಅಂತ ಹೇಳ್ತಾರೆ. 3 ಪ್ಲೇಸ್ ಬರ್ಕೊಡಿ ಅಂದ್ರೆ ಆ 3 ಪ್ಲೇಸ್ ಒಂದು ಪ್ಲೇಸ್ ಕೊಡ್ತಾರೆ. ಮತ್ತೆ ನಿಮ್ಮ ಜೀವನದಲ್ಲಿ ಆದಂತಹ ಸಿಹಿ ಘಟನೆಗಳು? ಸಿಹಿ ಘಟನೆ ಅಂತ ಏನು ಅಂತದೇನಿಲ್ಲ, ಬಟ್ ನಾನು ಪೊಲೀಸ್ ಇಲಾಖೆ ಸೇರಿಸಿ ಕೆಲಸ ಮಾಡ್ತೀನಿ, ಅದೇ ಸಿಹಿ ಘಟನೆ ನನಗೆ. ಯಾಕಂದ್ರೆ ಮೊದಲು ಆಸೆ ಇತ್ತು ಪೊಲೀಸ್ ಸೇರ್ಬೇಕು ಅಂತ. ಕಹಿ ಘಟನೆ? ಕಹಿ ಘಟನೆಗಳಂತದೇನು ಆಗಿಲ್ಲ. ಯಾಕಂದ್ರೆ ನಾವು ಟೈಮ್ ಟು ಟೈಮ್ ಡ್ಯೂಟಿ ಮಾಡ್ಕೊಂಡು ಹೋಗ್ತೀವಿ, ಟೈಮ್ ಟು ಟೈಮ್ ಇದು ಮಾಡ್ತೀವಿ. ಯಾವುದೇ ಆಫೀಸರ್ಗೆ ಎದುರೇ ಮಾತಾಡೋದು ಎಲ್ಲ ನಮ್ಮ ಕೈಲಾಸ ಕೆಲಸ ಮಾಡ್ಕೊಡ್ತೀವಿ ಬಿಟ್ರೆ ನಮ್ಮಲ್ಲಿ ಎಲ್ಲ ಆಫೀಸರ್ದು ಚೆನ್ನಾಗಿದ್ದೀವಿ, ಚೆನ್ನಾಗಿದ್ದು ಕೆಲಸ ಮಾಡ್ಕೊಂಡು ಬಂದ್ವಿ. ಕಹಿ ಘಟನೆ ಅಂತ ಏನಿಲ್ಲ ಅಂತದ್ದು. ನಿಮ್ಮ ಈ ಪೊಲೀಸ್ ವೃತ್ತಿಗೆ ಸೇರ್ಕೋಬೇಕಾದ್ರೆ ನಿಮ್ಮ ಕುಟುಂಬದವ್ರು ಯಾರು ವಿರೋಧ ಮಾಡಲಿಲ್ಲ? ಯಾರು ಖಂಡಿತ ಮಾಡಿಲ್ಲ. ನನ್ನ ಪೊಲೀಸ್ ಕೆಲಸ ಸಿಕ್ಕಿದ ಮೇಲೆ ನನ್ನ ಕುಟುಂಬಕ್ಕೆ ಹೇಳಿದ್ದು. ಅಲ್ಲಿ ತನಕ ಹೇಳಿರಲಿಲ್ಲ. ನಾವು ಕೆಲಸ ಸಿಕ್ಕಿ ಟ್ರೈನಿಂಗ್ ಎಲ್ಲ ಅದಕ್ಕೆ ಏನು ಇಂಟರ್ವ್ಯೂ ಮುಗಿಸ್ಕೊಂಡು ನಮ್ಮ SP ಆಫೀಸಲ್ಲಿ ಲೀಸ್ಟ್ ಹಾಕಿದ್ರು. ಸೆಲೆಕ್ಷನ್ ಲೀಸ್ಟ್ ಹಾಕಿದ್ಮೇಲೆ ನೋಡ್ಕೊಂಡು ಹೋದ್ಮೇಲೆ ನಾನು ಊರಿಗೆ ಹೋಗಿದ್ದು. ಅಲ್ಲಿ ತನಕ ಗೊತ್ತಿಲ್ಲ ಯಾರಿಗೂ. ಆಮೇಲೆ ನೀವು ಯಾವ್ಯಾವ ಊರಲ್ಲಿ ಕೆಲಸವನ್ನ ಮಾಡಿದ್ದೀರಾ? ನಾನು ಚನ್ನರಾಯಪಟ್ಟಣದಲ್ಲಿ ಮಾಡಿದ್ದೀನಿ, ಅದು ಬಿಟ್ಟರೆ ಅರಸೀಕೆರೆಯಲ್ಲಿ ಮಾಡಿದ್ದೀನಿ, ಅದಾದ್ಮೇಲೆ ಮತ್ತೆ ಶ್ರವಣಬೆಳಗೊಳದಲ್ಲಿ ಮಾಡಿದೆ, ಈಗ ಮೈಸೂರು ಸಿಟಿಗೆ ಬಂದಿದ್ದೀನಿ. ಒಂದೊಂದು ಊರಲ್ಲಿ ಎಷ್ಟೆಷ್ಟು ವರ್ಷ ಮಾಡಿದ್ದೀರಾ? ಚನ್ನರಾಯಪಟ್ಟಣದಲ್ಲಿ 7.25 ವರ್ಷ, ಅರಸೀಕೆರೆ ಟೌನ್ ಮತ್ತು ರೂರಲ್ ಸ್ಟೇಷನ್ 2 ಸೇರಿ 11 ವರ್ಷ, ಶ್ರವಣಬೆಳಗೊಳ 2.25 ವರ್ಷ, ಈಗ ಮೈಸೂರಿಗೆ ಬಂದು 7ನೇ ವರ್ಷ ಡ್ಯೂಟಿ ಮಾಡ್ತೀವಿ. ಪೊಲೀಸ್ ವೃತ್ತಿಗೆ ಬಂದು ಎಷ್ಟು ವರ್ಷ ಆಯ್ತು ನೀವು? ಈಗ 29ನೇ ವರ್ಷ ನಡೀತಾ ಇದೆ. ಪೊಲೀಸ್ ವೃತ್ತಿಲಿ ಎಷ್ಟನೇ ವರ್ಷಕ್ಕೆ ನಿವೃತ್ತಿ ಹೊಂದುತ್ತಾರೆ? ನಮ್ದು 60 ವರ್ಷ. ನಮ್ಗೆ ಏಜ್ 60 ವರ್ಷ ಆದಾಗ ರಿಟೈರ್ ಕೊಡ್ತಾರೆ. ಮತ್ತೆ ಯಾವ ಯಾವ ರೀತಿಯಾದಂತಹ ಒಂದು ಸವಾಲುಗಳನ್ನ ಎದುರಿಸಬೇಕಾಗುತ್ತೆ? ಎಲ್ಲಾ ತರ ಸವಾಲು ಬರುತ್ತೆ. ಪಬ್ಲಿಕ್ ಬರುತ್ತೆ, ರಾಜಕೀಯದವ್ರ ಸವಾಲು ಬರುತ್ತೆ, ಲೋಕಲ್ ಸವಾಲು ಬರುತ್ತೆ, ಎಲ್ಲಾ ತರದಿರುತ್ತೆ. ಎಲ್ಲಾ ಏನೇ ಆದ್ರೂ ಫಸ್ಟ್ ಪೊಲೀಸ್ಗೆ ಬರೋದು, ಯಾವುದೇ ವಿಚಾರಗಳಿದ್ರು. ಏನಾದ್ರೂ ಈಗ ಟ್ರಾಫಿಕ್ ಪೊಲೀಸ್ ಆಗಿದ್ರೆ ಅವರು ಯಾವ ರೀತಿಯಾದಂತ ಕೆಲಸವನ್ನ ಮಾಡ್ಬೇಕು? ಅವ್ರು ಟ್ರಾಫಿಕ್ ಅಂದ್ರೆ ಅವರಿಗೆ ಜಂಕ್ಷನ್ಗಳಲ್ಲಿ ಮೇನ್ ಜಂಕ್ಷನ್ ಡ್ಯೂಟಿ ಆಗ್ತಾರೆ ಟ್ರಾಫಿಕ್ನವ್ರಿಗೆ. ಈಗ ನಾವೆಲ್ಲ ಇರ್ಬೇಕಾದ್ರೆ ಅವಾಗೆಲ್ಲ ನಾವು ಫಸ್ಟ್ ಸೇರಿದಾಗ ಅವಾಗೆಲ್ಲ ಹ್ಯಾಂಡ್ ಸಿಗ್ನಲ್ ಕೊಡ್ಬೇಕಿತ್ತು, ಮಧ್ಯೆ ನಿಂತ್ಕೊಂಡು ಕೊಡ್ಬೇಕಿತ್ತು. ಈಗ ಹಂಗಲ್ಲ, ಈಗೆಲ್ಲ ಆಟೋಮೆಟಿಕ್ ಲೈಟ್ ಹಾಕಿದ್ದಾರೆ, ಅದಕ್ಕೆ ಸೋಲಾರ್ ಸಿಸ್ಟಮ್ ಹಾಕಿರ್ತಾರೆ. ಅದ್ರ ಪಾಡಿಗೆ ಅದು ಸಿಗ್ನಲ್ ಕೊಡ್ತಾ ಇರುತ್ತೆ. ಒಂದೊಂದ್ ಕಡೆ 20 ನಿಮಿಷ 20 ಸೆಕೆಂಡ್, ಒಂದ್ ಕಡೆ 30 ಸೆಕೆಂಡ್. ಜಾಸ್ತಿ ಮೂವಿಂಗ್ ಇರೋ ಕಡೆಗೆ 30 ಸೆಕೆಂಡ್ ಕೊಡ್ತಾರೆ, ಕಮ್ಮಿ ಇರೋ ಕಡೆಗೆ 20 ಸೆಕೆಂಡ್ ಮಾಡಿ ಇಟ್ಟಿರ್ತಾರೆ. ಅದ್ರ ಪಾಡಿಗೆ ಅಲ್ಲಿ ಸಿಗ್ನಲ್ ಇದ್ದಂಗೆ ವೆಹಿಕಲ್ ಹೋಗ್ತಾ ಇರ್ತಾವೆ ಅಷ್ಟೇ. ಅಕಸ್ಮಾತ್ ಕರೆಂಟ್ ಹೋದಾಗ ಏನಾದ್ರು ತೊಂದರೆ ಆದಾಗ ಮಾತ್ರ ನಿಂತ್ಕೊಂಡು 1 ಗಂಟೆ ಅಥವಾ 2 ಗಂಟೆ ಕೆಲವು ಟೈಮ್ ಕೊಡ್ಬೇಕಾಗುತ್ತೆ, ಹ್ಯಾಂಡ್ ಸಿಗ್ನಲ್ ಕೊಡ್ಬೇಕಾಗುತ್ತೆ. ಒಬ್ರೊಬ್ರು ಹೆಲ್ಮೆಟ್ ಹಾಕೊಂಡ್ ಬಂದಿರಲ್ಲ, ಸೀಟ್ ಬೆಲ್ಟ್ ಹಾಕಿರಲ್ಲ, ಅವ್ರಿಗೆ ಯಾವ ರೀತಿಯಾದಂತ ಕ್ರಮವನ್ನ ಕೈಗೊಳ್ತೀವಿ? ಕ್ರಮ ಇಲ್ಲ, ನಾವು ಎಲ್ಲಾ ಕಡೆನೂ ಹಿಡಿಯಕ್ಕಾಗಲ್ಲ. ಕೆಲವೊಂದು ನಿರ್ದಿಷ್ಟ ಸ್ಥಳಗಳಲ್ಲಿ ಮಾತ್ರ ನಮಗೆ ಹೇಳಿರ್ತಾರೆ ಇಂಥ ಕಡೆ ಹಿಡಿಬೇಕು ಅಂತ ಕಡೆ ಹಿಡಿದ್ಬಿಟ್ಟು ಆ ಫೈನ್ ಹಾಕ್ತೀವಿ ನಾವು. ಎಷ್ಟೆಷ್ಟು ಫೈನ್ ಹಾಕ್ತೀವಿ? ಒಂದು ಮಿನಿಮಮ್ ಈಗ ಇತ್ತೀಚಿನ ದಿನಗಳಲ್ಲಿ 2021 ಈಚೆಗೆ ಮಿನಿಮಮ್ ಫೈನ್ 500 ರೂಪೀಸ್, 500 ರೂಪಾಯಿ ಇದೆ. ಅದಕ್ಕಿಂತ ಮೇಲ್ಪಟ್ಟೆ ಬಿಟ್ಟು ಅದಕ್ಕಿಂತ ಕೆಳಗೆ ಯಾವ ಫೈನು ಇಲ್ಲ. ಆ ರೀತಿಯಾಗಿ ಮಾಡೋದಕ್ಕೆ ಕೆಲವರು ಬೇರೆ ಬೇರೆ ರೀತಿಯಾದಂತಹ ದೂರನ್ನ ಸಲ್ಲಿಸ್ತಾರೆ, ನಿಮ್ಮ ಆ ಪೊಲೀಸ್ ಬಗ್ಗೆ ಮಾತಾಡ್ತಾರೆ. ಅದನ್ನು ಕೇಳಿಸ್ಕೊಂಡು ನೀವು ಹೇಗೆ ಅದಕ್ಕೆ ಪ್ರತ್ಯುತ್ತರವಾಗಿ ಪ್ರತಿಕ್ರಿಯೆನ ನೀಡ್ತೀರಾ? ಏನ್ ಮಾತಾಡೋ ಸಾಮಾನ್ಯ ಸಾರ್ವಜನಿಕ ಮಧ್ಯದಲ್ಲಿ ನಾವು ಕೆಲಸ ಮಾಡ್ತೀವಿ ಅಂದ್ರೆ 4 ಜನ 4 ತರ ಮಾತಾಡ್ತಾರೆ. ಏನು ಒಳ್ಳೆ ಮುಖಲ್ಲಿ ಯಾರೂ ಹೇಳಲ್ಲ. ದುಡ್ಡು ಫೈನ್ ಹಾಕಿದ್ರು ಬೈತಾರೆ, ಫೈನ್ ಹಾಕದೇ ಇದ್ರು ಪೊಲೀಸಿಗೆ ಬೈತಾರೆ. ಹಿಡಿಲಿಲ್ಲ ಪೊಲೀಸರಿಗೆ ಅಂತಾರೆ. ಹಿಡಿದ್ರೆ ಅಯ್ಯೋ ನಮ್ಮ ಪೊಲೀಸರು ಯಾವ ಅದೇ ಕೆಲಸ ಬರೀ ಫೈನ್ ಹಿಡಿತಾರೆ, ಫೈನ್ ಹಾಕ್ತಾರೆ ಅಂತಾನೆ ಬೈಕ್ ಅಂತ ಹೋಗ್ತಾರೆ. ಅದಕ್ಕೆಲ್ಲ ತಲೆ ಕಷ್ಟವಾಗಿಲ್ಲ. ನಾವು ಸರ್ಕಾರ ಏನ್ ಆದೇಶ ಬರ್ತವೆ ಮೇಲ್ಗಡೆಯಿಂದ ಅದ್ರ ಪ್ರಕಾರ ಕೆಲಸ ಮಾಡ್ಬೇಕಾಗುತ್ತೆ ನಾವು ಅಷ್ಟೇ. ನಿಮಗೆ ತಿಂಗಳಿಗೆ ಎಷ್ಟು ರಜಾ ಅಂತ ಸಿಗುತ್ತೆ? ತಿಂಗಳಿಗೆ ಅಂತ ಲೆಕ್ಕಕ್ಕೆ ಬರಲ್ಲ ನಮಗೆ. ಒಟ್ಟು ಒಂದು ವರ್ಷಕ್ಕೆ 15 CL ಇರ್ತವೆ, 10 ಕಮಿಟೆಡ್ ಲೀವ್ ಇರ್ತವೆ, 30 ಗಳಿಕೆ ರಜೆ ಅಂತ ಇರುತ್ತೆ, EL ಅಂತ. ಆಮೇಲೆ ಯಾವುದೇ ಹಬ್ಬಕ್ಕೆ ರಜೆ ಇಲ್ಲ ನಮಗೆ, ಗೌರ್ಮೆಂಟ್ ಅಲ್ಲಿ ಯಾವ ರಜೆ ಇಲ್ಲ. ಮತ್ತ ಅಲ್ಲೇ ಸ್ವಾತಂತ್ರ್ಯ ದಿನಾಚರಣೆ ಎಲ್ಲ ಆಚರಿಸ್ತಾರ ಅಥವಾ? ಇಲ್ಲ, ಸ್ಟೇಷನ್ಲೇ ಮಾಡ್ತೀವಿ. ಸ್ಟೇಷನ್ ಮಾಡಿದ್ರೆ ಆಮೇಲೆ ಎಲ್ಲೆಲ್ಲಿ ಹೆಡ್ ಕ್ವಾರ್ಟರ್ ಇರ್ತವೆ, ಕೆಲವು ಸ್ಟೇಡಿಯಂಗಳಲ್ಲಿ ಅಲ್ಲಿ ಮಾಡೋದ್ರಿಂದ ಅಲ್ಲಿಗೂ ನಾವು ಇಲ್ಲಿ ಮುಗಿಸ್ಕೊಂಡು ಅಲ್ಲಿಗೆ ಹೋಗ್ತೀವಿ. ಅಲ್ಲೂ ಲಾಗಾಸ್ಟಿಗೆ ಹೋಗ್ತೀವಿ ನಾವು. ಇನ್ನು ಚುನಾವಣಾ ಸಂದರ್ಭದಲ್ಲಿ ಪೊಲೀಸನ್ನ ನೇಮಿಸಿರ್ತಾರೆ, ಅದನ್ನ ಯಾಕಲ್ಲಿ ನೇಮಿಸ್ತಾರೆ? ನೇಮಿಸಿದ್ರೆ ಅಲ್ಲಿ ಚುನಾವಣಾ ಅಕ್ರಮಗಳು ಆಗ್ಬಾರ್ದು ಅಂತ. ಕೆಲವರು ಚುನಾವಣಾ ಡಬ್ಬಿನೇ ಹೊತ್ಕೊಂಡು ಹೋಗ್ತಾರೆ. ಚುನಾವಣಾ ಮತಪಟ್ಟಿಗೆ ನಾವು ಏನ್ ಮಾಡ್ತಾರೆ ಅಂತ ತಗೊಂಡು ಕೆಲವರೆಲ್ಲ ಎಕ್ಸ್ಚೇಂಜ್ ಮಾಡಿದ್ದು ಅಂತ ನಿದರ್ಶನಗಳಿದಾವೆ. ಬಟ್ ಈಗೆಲ್ಲ ಆಗಲ್ಲ.
ಈಗೆಲ್ಲ ಎಲೆಕ್ಟ್ರಾನಿಕ್ ವೋಟಿಂಗ್ ಬಂದಿರೋದ್ರಿಂದ ಈ ಥರ ಅದೇನು ಚೇಂಜ್ ಮಾಡೋಕ್ಕಾಗಲ್ಲ. ಈಗ ಏನು ಅವ್ರು ಏನು ಓದ್ತಾರೆ ಅಷ್ಟೇ ಇರೋದು ಬಿಟ್ಟರೆ ಅದನ್ನೇನು ಮಾಡೋಕ್ಕಾಗಲ್ಲ. ಅಲ್ಲಿ ಪೊಲೀಸ್ ಕೆಲಸ ಬರೀ ನೋಡ್ಕೊಳ್ಳೋದೇನಾ ಅಥವಾ ಬೇರೆ ಏನಾದ್ರು ಕೆಲಸ? ಅಲ್ಲಿ ನೋಡ್ಕೊಳ್ಳೋ ಅದನ್ನ ನಮ್ಮ ಸೆಕ್ಯೂರಿಟಿ ಆ ವೋಟಿಂಗ್ ಮಿಷಿನ್ಗೆ ನಾವು ನಮ್ಮ ಭದ್ರತೆ ಕೊಡಬೇಕು. ಅದು ಬಿಟ್ಟರೆ ಹೊರಗಡೆ ಬಂದಂಥ ಜನಗಳಿಗೆ ವೋಟ್ ಹಾಕ್ಲಿಕ್ಕೆ ಒಂದು ಕಡೆ ಗಂಡಸರು ಒಂದು ಕಡೆ ಹೆಂಗಸರು ಲೈನ್ ಮಾಡಿಸ್ಕೊಂಡು ಅವ್ರು 2 ಜನ ಇವ್ರು 2 ಜನ ಇವ್ರು 3 ಜನ ಜಾಸ್ತಿ ಜನ ಆದಂಗೂ ಅವ್ರು ಇವ್ರು ಬಿಟ್ಕೊಂತ ನಾವು ವೋಟಿಂಗ್ ಮಾಡಿಸ್ತೀವಿ. ಏನಾದ್ರೂ ನಿಮ್ ಮಾತು ಕೇಳಿದ್ರೆ ನೀವ್ ಏನ್ ಕ್ರಮವನ್ನ ಕೈಗೊಳ್ಳಿ? ಮಾತು ಕೇಳದೆ ಇದ್ರು ನೋಡ್ಕೊಳ್ತೀವಿ. ನೋಡ್ಬಿಟ್ಟು ನಮಗೆ ನಮಗೆ ಓಟು ನಾವೆಲ್ಲಿ ಮತದಾನ ಮಾಡೋ ಕೇಂದ್ರಗಳಿಗೆ ಡ್ಯೂಟಿ ಹೋಗಿದ್ವಿ. ಅಲ್ಲಿ ಸಂಬಂಧಪಟ್ಟ ಸೆಕ್ಟರ್ ಆಫೀಸರ್ಸ್ ಇರ್ತಾರೆ, ಆಮೇಲೆ ಲೋಕಲ್ ಆಫೀಸರ್ಸ್ ಇರ್ತಾರೆ. ಅವರಿಗೆ ನಮಗೆ ಒಂದು ಕಾರ್ಡ್ ಕೊಡ್ತಾ ಆ ಕಾರ್ಡ್ ಎಲ್ಲ ಫೋನ್ ಮಾಡ್ತೀವಿ ಅವರಿಗೆ. ಮತ್ತೆ ನಿಮ್ಮ ಆದರ್ಶ ಗುರುಗಳು ಯಾರು? ಆದರ್ಶ ಗುರುಗಳು ನಮ್ಮ ತಂದೆ ತಾಯಿನೇ. ಅವ್ರು ಯಾರಿಗೂ ಅನ್ಯಾಯ ಮಾಡಲಿಲ್ಲ, ಯಾರಿಗೂ ಮೋಸ ಮಾಡಲಿಲ್ಲ, ಅವರಂಗೆ ನಾವಿದ್ದೀವಿ ಅಷ್ಟೇ. ನಿಮ್ಗೆ ಇಷ್ಟವಾದಂತಹ ಪುಸ್ತಕ ಯಾವುದು? ಅಂದ್ರೆ ಯಾವ ಥರ ಕತೆ ಪುಸ್ತಕನೋ ಯಾವ ಥರ ಪುಸ್ತಕ ಹೇಳ್ತಾರೆ? ಓದೋ ಪುಸ್ತಕ. ಓದೋ ಪುಸ್ತಕ ನಾನು ಪೊಲೀಸ್ ಕೇಳಿದ್ರಿಂದ ಪುಸ್ತಕ ಓದೋದೇ ಮರ್ತು ಬಿಟ್ಟಿದ್ವಿ. ಬರೀ ಪೇಪರ್ ಒಂದು ಓದ್ತಿ ಬಿಟ್ಟು ಸ್ಕೂಲ್ ಅದು ಸ್ಟೇಷನ್ ಕೆಲಸ ಪೊಲೀಸ್ ಕೆಲಸ ಅಂತ ಎಲ್ಲ ಓದೇ ಮರ್ತೋಗ್ಬಿಟ್ಟಿದ್ವಿ ನಮಗೆ. ನಿಮ್ಮ ಇಷ್ಟವಾದಂತ ಶಿಕ್ಷಕರು? ನಮ್ಮ ಇಷ್ಟವಾದ ಶಿಕ್ಷಕರು ಅಂದರೆ ನಮಗೆ ಕನ್ನಡ ಪಂಡಿತರಾಗಿದ್ದರು, ಜೋ ನೀಲ್ಕಂಠಪ್ಪ ಅಂತ. ನಮ್ಮ ಊರ್ಲಿ ನಮಗೆ ಮಿಡ್ಲ್ ಸ್ಕೂಲ್ ಮಾಸ್ಟರು ಅವರೇ. ನೀವು ಚಿಕ್ಕವರಿದ್ದಾಗ ಯಾವ ರೀತಿಯಾದಂತ ತುಂಟಾಟಗಳನ್ನ ಮಾಡ್ತಿದ್ದೀರಿ? ನನ್ನಷ್ಟು ತುಂಟಾಟ ಮೋಸ್ಟ್ಲಿ ಯಾರು ನಮ್ಮಲ್ಲಿ ಯಾರು ಮಾಡಿಲ್ಲ. ಯಾವ ರೀತಿಯಾದಂತ ತುಂಟಾಟ? ಎಲ್ಲ ಥರ ತುಂಟಾಟನ. ಎಷ್ಟು ಬಾರಿ ಬಯಸ್ಕೊಂಡಿದ್ದೀರಾ? ಬಯಸ್ಕೊಳ್ಳೋ ದಿವಸನೂ ಎಷ್ಟು ಬಾರಿ ಅಂತಿಲ್ಲ, ದಿವಸನೂ ಬಯಸ್ಕೊಂತಿರೋದೆ, ತುಂಟಾಟ ನಾವು ಮಾಡ್ತಾ ಇರೋದೆ ಮನೆಯಲ್ಲಿ. ಮತ್ತೆ ರೈತರ ಬಗ್ಗೆ ನಿಮ್ಮ ಅಭಿಪ್ರಾಯ? ರೈತರು ನಾವಂತೂ ರೈತರೇನಲ್ಲ. ರೈತ ದೇಶದ ಬೆನ್ನೆಲುಬು. ಅವ್ರು ದುಡಿಲೇಬೇಕು, ನಾವು ಹೊಟ್ಟೆಗೆ ತಿನ್ಬೇಕಾದ್ರೆ ರೈತರು ದುಡಿಲೇಬೇಕು. ರೈತರು ಚೆನ್ನಾಗಿದ್ರೆ ಒಳ್ಳೆಯದು. ರೈತರಿಗೆ ಉತ್ತಮವಾದ ಅವರಿಗೆ ಗೊಬ್ಬರ ಸರ್ಕಾರದಿಂದ ಅವ್ರಿಗೆ ಸವಲತ್ತುಗಳನ್ನ ಕೊಟ್ಟರೆ ಮತ್ತು ಅವ್ರು ಬೆಳೆದಂಥ ಬೆಳೆಗೆ ಒಳ್ಳೆ ಬೆಲೆ ಕೊಟ್ಟರೆ ಎಲ್ಲ ಚೆನ್ನಾಗಿ ನಡೀತದೆ, ದೇಶನೂ ಚೆನ್ನಾಗಿರುತ್ತೆ. ಸೈನಿಕರ ಬಗ್ಗೆ? ಸೈನಿಕರು ದೇಶ ಕಾಯ್ತಾರೆ, ಅವ್ರಿಲ್ಲದೆ ನಾವಿಲ್ಲ. ಇಲ್ಲಿ ಪೊಲೀಸ್ ಅಂದರೆ ನಾವೇನು ಪಬ್ಲಿಕ್ ಜೊತೆಗೆ ಇರ್ತೀವಿ, ಅವರು ನಮ್ಮ ವೈರ್ಗಳ ಜೊತೆಲಿ ಅವರು ಆಟ ಆಡ್ತಾರೆ. ಅಲ್ಲಿ ವೈರ್ಗಳು ಬರ್ದಾಗ ತಡ್ಕೊಂಡು ಅವ್ರನ್ನ ಇದು ಮಾಡ್ತಾರೆ. ಅವರು ಬೇಕು, ನಾವು ಬೇಕು. ವಿದ್ಯಾರ್ಥಿಗಳಿಗೆ ನಿಮ್ಮ ಸಂದೇಶ ಏನು ಕೊಡಕ್ಕೆ ಇಷ್ಟಪಡ್ತೀರಾ? ವಿದ್ಯಾರ್ಥಿಗಳಿಗೆ ನೀವು ನಿಮ್ಮ ತಂದೆ ತಾಯಿಗೆ ಮೊದಲು ಬೆಲೆ ಕೊಡಿ. ನಿಮ್ಮ ತಂದೆ ತಾಯಿ ನಿಮ್ಮ ದೇವರು. ಮೊದಲು ನಿಮ್ಮ ತಂದೆ ತಾಯಿಗೆ ಬೆಲೆ ಕೊಟ್ಟು ನೀವು ಏನೇ ಮುಂದುವರೆದು ನಿಮ್ಗೆ ಎಲ್ಲಾದ್ರೂ ಅವ್ರ ಆಶೀರ್ವಾದ ಇರುತ್ತೆ, ಚೆನ್ನಾಗಿ ಮುಂದುವರಿತೀರ ನೀವು. ನಿಮ್ಮ ಕರ್ತವ್ಯಕ್ಕೆ ನಿಮ್ಮ ಧರ್ಮ ಪತ್ನಿಯರು ಯಾವ ರೀತಿಯಾದಂತಹ ಸಹಕಾರವನ್ನ ಕೊಡ್ತಾರೆ? ಎಲ್ಲ ರೀತಿ ಸಹಕಾರನೂ ಕೊಟ್ಟಿದ್ದಾಳೆ. ಅವ್ರದ್ದೇನಿದಿಲ್ಲ, ಅಷ್ಟು ದುಡ್ಡಿಗೆ ಹೋಗಿ ಇಷ್ಟು ದುಡ್ಡಿಗೆ ಅಂತ ಅವಳೇನು ಹೇಳಲ್ಲ. ಬಟ್ ಆದರೂ ಸ್ವಲ್ಪ ನಮ್ಮ ಕಡೆ ಗಮನ ಕೊಡಿ ಅಂತ ಸ್ವಲ್ಪ ಮನೆ ಬಂದು ಸಿಟ್ ಮಾಡ್ತಾಳೆ. ಏನು ಮಾಡೋಕ್ಕಲ್ಲ, ಅಡ್ಜಸ್ಟ್ಮೆಂಟ್ ನಾವೇ ಸುಮ್ಮನೆ ಆಗ್ಬಿಡ್ತೀವಿ. ಅವಾಗ ಹೆಂಗೂ ಡ್ಯೂಟಿ ಜಾಸ್ತಿ ಮಾಡ್ಕೊಬಂದು 1 ಗಂಟೆ 2 ಗಂಟೆ ಜಾಸ್ತಿ ಮಾಡ್ಕೊಬಂದಾಗ ಎಲ್ಲರ ಮನಲ್ಲೂ ಎಲ್ಲ ವಿಚಾರದಲ್ಲೂ ಎಲ್ಲರ ಮನಲ್ಲೂ ಅಷ್ಟೇ. ಪೊಲೀಸ್ ಕೆಲಸ ಅಂತಲ್ಲ, ಹೊರಗಡೆ ಹೋಗಿ ಯಾವುದೇ ಗಂಟೆ ತುರ್ಕೊಬರೋದು ಲೇಟ್ ಆಗೋದು ಮನೇಲಿ ಹೆಂಗಸು ಗಲಾಟೆ ಮಾಡೋದು, ಜಗಳ ಮಾಡೋದು ಇದ್ದಿದ್ದೆ. ಸುಮ್ಮನೆ ಆಗ್ಬಿಡೋದಷ್ಟೇ, ನಗಾಡ್ಕೊಂಡು ಸುಮ್ಮನೆ ಆಗ್ಬಿಡೋದಷ್ಟೇ, ಮ್ಯಾನೇಜ್ ಮಾಡ್ಬಿಡೋದಷ್ಟೇ, ಏನಿಲ್ಲ. ನಿಮ್ಮ ಹೆಂಡತಿ ಮಕ್ಕಳ ಬಗ್ಗೆ ನೀವೇನು ಹೇಳ್ತೀರಿ? ನನಗೆ ಅಡ್ಜಸ್ಟ್ ಮಾಡ್ಕೊಂಡಿದ್ದಾರಲ್ಲ ಅದೇ ಪುಣ್ಯ ಅನ್ಬೇಕು ನಾನು ಅಷ್ಟೇ. ಮತ್ತೆ ನಮ್ದು ಈ ಟೈಮು ಹೋಗೋ ಟೈಮು ಬರೋ ಟೈಮು ಗೊತ್ತಿಲ್ಲ. ಎಷ್ಟೊತ್ತಿಗೋ ಹೋಗ್ತೀವಿ, ಎಷ್ಟೊತ್ತಿಗೋ ಬರ್ತೀವಿ. ಬಟ್ ಇಲ್ಲಿ ಮೈಸೂರು ಸಿಟಿಯಲ್ಲಿ ಆ ಥರ ಇಲ್ಲ. ಬಟ್ ನಮ್ಮ ಡಿಸ್ಟಿಕಲ್ಲಿದ್ದಾಗ ಸ್ವಲ್ಪ ಅಲ್ಲಿ ಪೊಲೀಸ್ ಸಿಬ್ಬಂದಿ ಸಂಖ್ಯೆ ಕಮ್ಮಿ ಇತ್ತು, ಜಾಸ್ತಿ ಕೆಲಸಗಳು ಇರ್ತವೆ, ಅಲ್ಲಿ ಹೋಗ್ತಿದ್ವಿ. ಇಲ್ಲಿ ಮೈಸೂರಲ್ಲಿ ಏನಿಲ್ಲ, ಆ ಥರ ಶಿಫ್ಟ್ ಡ್ಯೂಟಿ ಇರುತ್ತೆ, ಆರಾಮ್ಸೆ ಇದ್ದೀವಿ. ನೀವು ನೈಟ್ ಡ್ಯೂಟಿ ಮಾಡ್ಬೇಕಾದ್ರೆ ಸುಸ್ತಾದಾಗ ಯಾವಾಗ ರೆಸ್ಟ್ ತಗೋತೀವಿ? ರೆಸ್ಟ್ ತಗೊಳಕ್ಕಾಗಲ್ಲ. ಡ್ಯೂಟಿ ಅಂದ್ರೆ ನಾವು ಡ್ಯೂಟಿನೇ ಮಾಡಬೇಕು. ರೆಸ್ಟ್ ತಗೊಳಕ್ಕಂತ ರೆಸ್ಟಿಗೆ ಬಿಡಲ್ಲ. ನಮ್ಗೆ ರಾತ್ರಿ 9ರಿಂದ ಬೆಳಗ್ಗೆ 6 ಗಂಟೆ ಡ್ಯೂಟಿ ಇರುತ್ತೆ. 9ರಿಂದ 11 ಗಂಟೆ ತನಕ ಪಾಯಿಂಟ್ ಕೊಡ್ತಾರೆ. 11 ಗಂಟೆ ಮೇಲೆ ಬೀಟ್ಗೆ ಅಂತ ಹೋಗ್ಬೇಕು. ಬೀಟ್ಗೆ ಅಂತ ಒಂದು ಪಾಯಿಂಟ್ ಇರ್ತವೆ, 10 ನಿಮಿಷ 1/4 ಗಂಟೆ ಒಂದು ಪಾಯಿಂಟ್ ಇರ್ತವೆ. ಆ ಪಾಯಿಂಟಿಗೆ ಮೊದಲು ನಾವು ಸ್ಟಾರ್ಟಿಂಗ್ ಸೇರಿದಾಗ ಒಂದು ಬುಕ್ ಇಟ್ಟಿರೋ ಒಂದು ಮನೇಲೆ ಅಥವಾ ಒಂದು ದೇವಸ್ಥಾನನೋ ಒಂದು ಸ್ಕೂಲಲ್ಲಿ ಒಂದು ಬುಕ್ ಇಡೋ, ಆ ಬುಕ್ಕಿಗೆ ನಾವು ಸೈನ್ ಮಾಡಬೇಕಿತ್ತು. ಈಗ ಎಲ್ಲ ಡಿಜಿಟಲ್ ಬಂದ್ಬಿಟ್ಟಿದೆ. ಈಗ ಅದಕ್ಕೆ ಒಂದು ಆ್ಯಪ್ ಕಂಡಿಡಿದ್ದಾರೆ. ಆ ಆ್ಯಪ್ ಅದ್ಬಿಟ್ಟು ಅಲ್ಲಿಗೆ ಹೋಗಿ ಓದ್ತಿರೋ ಆ್ಯಪಲ್ಲಿ ಆ ಪ್ಲೇಸ್ದು ನಮಗೆ ಕ್ಲಿಕ್ ಆಗುತ್ತೆ. ಕ್ಲಿಕ್ ಆಗ್ಬಿಟ್ಟು ಆ ಮನೆಯವರಿಗೆ ಮೆಸೇಜ್ ಹೋಗುತ್ತೆ, ಪೊಲೀಸರು ಬಂದು ನಿಮ್ಮ ಬೀಟ್ ಮಾಡಿದಾರೆ ಅಂತ ಮೆಸೇಜ್ ಹೋಗುತ್ತೆ. ಈಗ ಆ ಥರ ಡಿಜಿಟಲ್ ಬಂದ್ಬಿಟ್ಟಿದೆ ಈಗ. ಇನ್ನು ಟ್ರಾಫಿಕ್ ಕೆಲಸ ಅಲ್ಲಿ ಪೊಲೀಸಾಗಿ ಕೆಲಸ ಮಾಡ್ತಿರ್ಬೇಕಾದ್ರೆ ನಿಮ್ಗೆ ಯಾವ್ಯಾವ ರೀತಿಯಾದಂಥ ಅನಾರೋಗ್ಯಗಳು ಬರುತ್ತೆ? ನಮಗೆ ಹಾಗೆ ಆಗುತ್ತೆ. ಯಾಕಂದ್ರೆ ಟ್ರಾಫಿಕಲ್ಲಿ ನಿಂತಾಗ ನಾನಾ ರೀತಿ ಬಸ್ಗಳು ವೆಹಿಕಲ್ಗಳು ಹೋಗ್ತವೆ, ಚೆನ್ನಾಗಿರೋ ವೆಹಿಕಲ್ ಹೋಗ್ತವೆ, ಹೊಸ ವೆಹಿಕಲ್ ಬರ್ತವೆ, ಧೂಳು ಹೊಗೆ ಎಲ್ಲ ಸಹಿಸ್ಕೊಂಡು ಕೆಲಸ ಮಾಡಬೇಕು. ಇಲ್ಲ ಟ್ರಾಫಿಕ್ ಡ್ಯೂಟಿ ಮಾಡಬಾರ್ದು ಅಷ್ಟೇ, ಬೇರೆ ಡ್ಯೂಟಿ ಮಾಡ್ಕೋಬಹುದು.
ನೀವು ಮೊದಲು ಹಾಸನ ಜಿಲ್ಲೆಯಲ್ಲಿ ಕೆಲಸ ಮಾಡ್ತಿದ್ರಿ ಅಂತ ಹೇಳಿದ್ರಿ. ಹಾಸನ ಜಿಲ್ಲೆಯಿಂದ ಮೈಸೂರು ಜಿಲ್ಲೆಗೆ ಏನಾಗಿ ಬಂದ್ರಿ? ಹಾಸನ ಜಿಲ್ಲೆಯಿಂದ ಮೈಸೂರಿಗೆ ಯಾಕೆ ಬಂದೆ ಅಂದರೆ ನನ್ನ ಮಗಳಿಗೋಸ್ಕರ ಬಂದೆ. ನನ್ನ ಮಗಳು ಸ್ಪೆಷಲ್ ಚೈಲ್ಡ್, ಹಾಗಾಗಿ ಅವಳಿಗೆ ಅಲ್ಲಿ ಯಾವುದು ಸ್ಕೂಲ್ ಇಲ್ಲ, ಅದಕ್ಕೆ ಸಂಬಂಧಿಸಿದ ಸ್ಕೂಲು. ಹಾಗಾಗಿ ಮೈಸೂರಿಗೆ ಬಂದು ಮೈಸೂರಿಗೆ ಭೋಗಾದಿಲ ಸ್ನೇಹಕ್ಕಿನ್ನ ಸ್ಕೂಲು ಮಗಳು ಸೇರಿಸಿ ಅವಳಿಗೆ ಓದಿಸ್ತಾ ಇದ್ದೀವಿ. ನಿಮ್ಮ ಹುಟ್ಟೂರಿನ ಪರಿಸರ ಹೇಗಿದೆ, ಅದರ ವರ್ಣನೆಯನ್ನು ಕೊಡ್ಬೋದಾ? ನಮ್ಮೂರಿನ ಪರಿಸರ ವರ್ಣನೆ ಮಾಡಬೇಕಂದ್ರೆ ಮಲೆನಾಡು. ಮೊದಲಾಗಿ ಮಳೆ ಜಾಸ್ತಿ, ಚಳಿ ಜಾಸ್ತಿ. ಇತ್ತೀಚಿನ ಕಾಡೆಲ್ಲ ಕಡಿಮೆ ಆದ್ರಿಂದ ಬಿಸಿಲು ಜಾಸ್ತಿ ಇದೆ. ಇತ್ತೀಚೆಗೆ ನಾವು ಹೋದಾಗ ಅನಿಸುತ್ತೆ. ನಾವೆಲ್ಲ ಇರ್ಬೇಕಾದ್ರೆ ಭಾಳ ಚೆನ್ನಾಗಿತ್ತು. ಒಳ್ಳೆ ಮಳೆ ಬರೋದು, ಇಲ್ಲ ಆಡೋದು. ನಮ್ಮ ಮನೆಯಿಂದ ಒಂದೂವರೆ ಕಿಲೋಮೀಟರ್ ಒಂದು ಮಹಂತನ ಮಠ ಅಂತ ಒಂದಿದೆ, ಭಾಳ ಚೆನ್ನಾಗಿದೆ. ಕೊಳ ಮಧ್ಯೆ ದೇವಸ್ಥಾನ. ಕೆಳದಿ ಯಾರಪ್ಪ ರಾಜ ಅವನು, ಕೆಳದಿ ಶಿವಪ್ಪ ನಾಯಕನ ಇದರಲ್ಲಿ ಅದು ನಿರ್ಮಾಣ ಮಾಡಿದ್ದು ಅಂತ ಹೇಳ್ತಾರೆ. ಬಟ್ ಇತ್ತೀಚಿನ ದಿನಗಳು ಭಾಳ ಚೆನ್ನಾಗಿ ಅದನ್ನೆಲ್ಲ ಕ್ಲೀನ್ ಮಾಡಿಸಿ ಎಲ್ಲ ರೆಡಿ ಮಾಡಿದ್ದಾರೆ. ಅಲ್ಲಿ ದಿವಸಕ್ಕೆ ಮಿನಿಮಮ್ ಒಂದು 10ರಿಂದ 15 ಈಗ ಹೊಸದಾಗಿ ಏನು ಪ್ರೀ ವೆಡ್ಡಿಂಗ್ ಶೂಟ್ ಅಂತ ಏನು ಮಾಡ್ತಾರೆ ಅಂತ ಜೋಡಿಗಳು ಬಂದು ವೆಡ್ಡಿಂಗ್ ಶೂಟ್ ಮಾಡ್ಕೊಂಡು ಹೋಗ್ತಾರೆ. ಬೆಂಗಳೂರಿಂದ ಬರ್ತಾರೆ, ಚೆನ್ನೈಯಿಂದ ಬರ್ತಾರೆ, ಹೈದರಾಬಾದ್ನಲ್ಲಿ ಬಂದು ಹೋಗ್ತಾರೆ. ಅಷ್ಟು ಚೆನ್ನಾಗಿದೆ ಜಾಗ ಅದು. ನಿಮ್ಮ ತಾಯಿಗೆ ಎಷ್ಟು ಜನ ಮಕ್ಕಳು? ನಮ್ಮ ತಾಯಿಗೆ 4 ಜನ, 3 ಜನ ಗಂಡು, 1 ಹೆಣ್ಣು. ನೀವು ಎಷ್ಟನೇ? ನಾನು ಕೊನೆಯವನು. ಎಲ್ಲರೂ ಯಾವ್ಯಾವ ಕೆಲಸದಲ್ಲಿದ್ದಾರೆ? ನಮ್ಮ ದೊಡ್ಡಣ್ಣ ಹೋಟ್ಲ್ ಮಾಡ್ಕೊಂಡಿದ್ದ ಬಿಸ್ನೆಸ್ಸು. 2ನೇ ಅಣ್ಣ ಹೋಟ್ಲ್ ಬಿಸ್ನೆಸ್ ಮಾಡ್ಕೊಂಡಿದ್ದ, ಅವನಿಗೆ ಹತ್ತಿರ ಕಡೆ 1 ವರ್ಷ ಆಯಿತು. 2ನೇ ಅಕ್ಕ, 3ನೇಳು ನಮ್ಮ ಅಕ್ಕ, ಅವಳಿಗೆ ಮೈಸೂರಲ್ಲಿದ್ದಾಳೆ. ಅವರ ಯಜಮಾನಲ್ಲಿ ಜ್ಯೋತಿಷ್ಯ ಹೇಳ್ತಾರೆ, ಜ್ಯೋತಿಷ್ಯ ಇದು ಮಾಡ್ಕೊಂಡು ಇದ್ದಾರೆ. ನಿಮ್ಮ ಮುಗುಳ್ನಗೆ ಹಿಂದಿನ ಸತ್ಯವೇನು? ಏನೋ ಹಂಗಂದ್ಕೊಂಡು ಜನ ಹೇಳ್ತಾರ ಗೊತ್ತಿಲ್ಲ. ನಾವಿರೋದೇ ಹಿಂಗೆ ಮೊದಲು. ಯಾಕೆ ಮಕ್ಕ ಗಂಟು ಹಾಕೊಂಡು ಯಾಕೆ ಯಾರ ಹತ್ರ ಮಾತಾಡಬೇಕು? ನಗಡ್ಕಂತ ಮಾತಾಡೋಣ. ನಗಡ್ಕಂತ ಮಾತಾಡಿದ್ರೆ ನಮ್ಮ ಸಮಸ್ಯೆ ಬಗ್ಗೆ ಇರ್ಬೋದು, ಇಲ್ಲ ಅವ್ರ ಸಮಸ್ಯೆ ಬಗ್ಗೆ ಇರೋದು ಗೊತ್ತಿಲ್ಲ. ಒಟ್ಟು ನಾವು ಯಾವುದೋ ನಗಡ್ಕಂತೆ ಮಾತಾಡೋದು, ಯಾರೇನೋ ಅನ್ಕೋಬೋದು. ನೀವು ಸಮಯವನ್ನ ನಿಮ್ಮ ಮನೆಯವರಿಗೆ ಹೇಗೆ ಕೊಡ್ತೀರಾ? ನಾವು ಸಮಯ ಮನೆಯವರಿಗೆ ಜಾಸ್ತಿಗಿಂತ ಡ್ಯೂಟಿಗೆ ಜಾಸ್ತಿ ಕೊಡ್ತೀವಿ. ಡ್ಯೂಟಿ 50%, ಮನೆಯವರಿಗೆ 50%. ಯಾಕಂದರೆ ಡ್ಯೂಟಿ ಫಸ್ಟು. ನಾವು ಕೆಲಸ ಸೇರಲೇಬೇಕಂತ ಸೇರ್ಕೊಂಡು ಜೀವನ ಮಾಡ್ತಾರಿಂದ ಡ್ಯೂಟಿಗೆ ಮೊದಲನೇ ಪ್ರಾಮುಖ್ಯತೆ, ನೆಕ್ಸ್ಟು ಫ್ಯಾಮಿಲಿ. ನೀವು ಡ್ಯೂಟಿ ಮುಗಿಸ್ಕೊಂಡು ಬಂದು ಮನೆಗೆ ಬಂದಾಗ ನಿಮಗೆ ಕೋಪ ಬರಲ್ವಾ? ಯಾಕೆ ಬರ್ಬೇಕು? ಕೋಪ ಯಾಕೆ ಬರುತ್ತೆ? ಏನು ಮಾಡೋಕ್ಕಲ್ಲ, ಪಬ್ಲಿಕ್ಸು ಜಂಜಾಟ ಇದ್ದೇ ಇರುತ್ತೆ. ಅಲ್ಲಿಂದ ಅಲ್ಲಿಗೆ, ಇಲ್ಲಿಂದ ಇಲ್ಲಿಗೆ. ಆಮೇಲೆ ಮನೆ ಸಿಟ್ ಮಾಡ್ಕೊಂಡು ಪಬ್ಲಿಕ್ ಮೇಲೆ ಕೂಗಾಡೋಕ್ಕಾಗಲ್ಲ, ಪಬ್ಲಿಕ್ ಸಿಟ್ ಮಾಡಿ ಮನೆ ಮೇಲೆ ಕೂಗಾಡೋಕ್ಕಾಗಲ್ಲ. ಏನೋ ಒಂದೊಂದು ಟೈಮ್ ಸಣ್ಣ ಪುಟ್ಟ ಆಗ್ತವೆ, ಅದನ್ನೆಲ್ಲ ಅನುಸರಿಸ್ಕೊಂಡು ಹೋಗ್ಬೇಕಷ್ಟೆ. ನೀವು ವೃತ್ತಿ ಬದುಕಿಗೆ ಬಂದಾಗ ನೀವು ಯಾರನ್ನ ನೆನೆಸ್ಕೊತೀರಾ? ನಾನು ವೃತ್ತಿ ಬದುಕಿಗೆ ಬಂದಾಗ ಮೊದಲು ನೆನೆಸ್ಕೊಳ್ಳೋದು ನಮ್ಮ ಅಪ್ಪ ಅಮ್ಮನ. ಅದು ಬಿಟ್ಟರೆ ನೆಕ್ಸ್ಟ್ ನಮಗೆ ಕೆಲಸ ಕೊಟ್ಟಂಥ ಹಾಸನ SP ಅಂತ ಸವಿತಾಂಡೆ ಮೇಡಮ್ ಅವರು, ಅವ್ರನ್ನ ಹೆಚ್ಚಾಗಿ ನೆನೆಸ್ಕೊಂತೀವಿ. ಇವತ್ತು ಅವ್ರು ಕೊಡದೇ ಇದ್ದರೆ ಈ ಸರ್ಕಾರಿ ಕೆಲಸ ಅನ್ನೋದು ಇರ್ತಿರ್ಲಿಲ್ಲ. ನಾವು ಸರ್ಕಾರವನ್ನು ತಿನ್ನಕ್ಕೂ ಆಗ್ತಿರ್ಲಿಲ್ಲ. ನಾವು ನಾನು ಪೊಲೀಸ್ ಕೆಲಸಕ್ಕೆ ಸೇರಬೇಕನ್ನೋ ಸ್ಫೂರ್ತಿನೇ ನಮ್ಮ ಹಾಸನ SP ಆದಂಥ ಸವಿತಾಂಡೆ ಮೇಡಮ್ ಅವರು. ಆದ್ದರಿಂದ ಅವ್ರನ್ನ ಈ ಟೈಮಲ್ಲಿ ನೆನೆಸ್ಕೊಳ್ತಾ ಇದ್ದೀನಿ. ಅವರು ಭಗವಂತ ಆಯುಷ್ಯ ಆರೋಗ್ಯ ಕೊಟ್ಟು ಕಾಪಾಡಲಿ ಅಂತ ಕೇಳ್ಕೊಳ್ತೀನಿ. ಅದ್ಭುತವಾಗಿ ಅನೇಕ ವಿಷಯಗಳನ್ನು ತಿಳಿಸಿಕೊಟ್ಟಿದ್ದಕ್ಕಾಗಿ ಧನ್ಯವಾದಗಳು. ಮನಸ್ಸಿನ 108 ಮಾತುಗಳ ಗುಚ್ಛ ಅಂತ, ಇದನ್ನ ನಮ್ಮ ಗುರುಕುಲದ ಸಂಸ್ಥಾಪಕರಾದಂಥ ಪ್ರಮೋದ್ R. ಕಾಮತನವರು ಬರೆದಿದ್ದಾರೆ. ಈ ಒಂದು ಪುಸ್ತಕದಲ್ಲಿ 108 ಮಾತುಗಳಿದ್ದು ಸಮಾಜಕ್ಕೆ ಏನನ್ನ ಅರ್ಪಿಸಬೇಕು ಅಂತ ಎಲ್ಲ ವಿಷಯಗಳಿದೆ. ಹಾಗೆ ಗುರುಕುಲದ ಚಟುವಟಿಕೆಗಳನ್ನು ವಿಡಿಯೋ ಮೂಲಕ ಮಾಡಿ ಸ್ಕ್ಯಾನರ್ ಮೂಲಕ ಹಾಕಲಾಗಿದೆ. 47 ಸ್ಕ್ಯಾನರ್ಗಳನ್ನು ಬಳಸಿಕೊಂಡು ವಿಡಿಯೋವನ್ನು ನಾವು ವೀಕ್ಷಿಸಬಹುದು. ಈ ಒಂದು ಪುಸ್ತಕವನ್ನು ನೀಡಿ ಇದರಿಂದ ಬಂದಂಥ ಹಣವನ್ನು ಗುರುಕುಲದ ಅಭಿವೃದ್ಧಿಗಾಗಿ ಮಾಡಬೇಕು ಅಂತ ಒಂದು ಚಟುವಟಿಕೆಯನ್ನು ನಮಗೆ ಕೊಟ್ಟಿರೋ ಕಾರಣ ನಿಮಗೆ ಈ ಪುಸ್ತಕವನ್ನು ಕೊಡುತ್ತಿದ್ದೇವೆ.